ಟಿವಿ5 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಜಮಖಂಡಿ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯನ್ನ ಬಿಚ್ಚಿಟ್ಟಿತು ಟಿವಿ5 ಕನ್ನಡ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ನಿರ್ಲಕ್ಷ್ಯ ತೋರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಳೆಯಾಗಿ ವರದಿಯನ್ನ ಬಿಚ್ಚಿಟ್ಟಿದ್ರು. ಆಸ್ಪತ್ರೆಗೆ ಬಂದಂತ ಗರ್ಭಿಣಿಯನ್ನ ಕಾಯಿಸಿದ್ರು ಸಿಬ್ಬಂದಿ. ದುಡ್ಡು ವಸೂಲಿ ಮಾಡ್ತಾರೆ ಅನ್ನುವಂತ ಆರೋಪ ಇತ್ತು. ಜೊತೆಗೆ ಅವರನ್ನ ಬೇರೆ ಆಸ್ಪತ್ರೆಗೆ ಹೋಗಿ ಅನ್ನುವಂತ ಒಂದಷ್ಟು ದರ್ಪವನ್ನ ತೋರಿಸಿದ್ರು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಅಟ್ಟಹಾಸ ಮೆರೆದಿದ್ರು. ಆ ಸಿಬ್ಬಂದಿಯ ವಿರುದ್ಧ ನಾವು ಒಂದು ವರದಿಯನ್ನ ಮಾಡಿದ್ವಿ. ಎಳೆಯಾಗಿ ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಆಸ್ಪತ್ರೆ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡಿದ್ರು ಕುಟುಂಬಸ್ಥರು. ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಈಗ ಆಸ್ಪತ್ರೆಗೆ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿ ಕೊಟ್ಟಿದ್ದಾರೆ. 9 ಜನ ಗರ್ಭಿಣಿಯರನ್ನ ಸತಾಯಿಸಿದ್ದಕ್ಕೆ ಶಾಸಕ ಜಗದೀಶ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕೆ ಈ ರೀತಿಯಾಗಿ ಅವ್ಯವಸ್ಥೆ ನಡೀತಾ ಇದೆ? ಸಿಬ್ಬಂದಿಯ ಕೊರತೆನಾ ಅಥವಾ ದುಡ್ಡಿಗಾಗಿ ಹೀಗೆ ಮಾಡ್ತಿದ್ದೀರಾ? ಏನ್ ಕತೆ? ಅವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಶಾಸಕ ಜಗದೀಶ್ ಗುಡಗುಂಟಿ. ಹಾಗಾದ್ರೆ ಇಲ್ಲಿವರೆಗೂ ಕೂಡ ಯಾವ್ಯಾವ ಗರ್ಭಿಣಿಯರು ಇಂತಹ ಪರಿಸ್ಥಿತಿಯನ್ನ ಅನುಭವಿಸಿದ್ರು, ಯಾವ್ಯಾವ ರೋಗಿಗಳಿಗೆ ಈ ರೀತಿಯಾಗಿ ಸತಾಯಿಸಿದ್ರು ಆಸ್ಪತ್ರೆಯ ಸಿಬ್ಬಂದಿ, ಅದೆಲ್ಲದಕ್ಕೂ ಕೂಡ ತಕ್ಕ ಪಾಠವನ್ನ ಕಲಿಸಿದಂತಾಗಿದೆ. ನಾವೀಗಾಗಲೇ ಈ ಒಂದು ಜಮಖಂಡಿಯ ಸರ್ಕಾರಿ ಆಸ್ಪತ್ರೆಯ ಒಂದಷ್ಟು ದೃಶ್ಯಗಳನ್ನ ನಿಮಗೆ ತೋರಿಸಿದ್ವಿ. ಯಾವ ರೀತಿಯಾಗಿ ಅಲ್ಲಿ ಬಂದಂತ ರೋಗಿಗಳನ್ನ ಟ್ರೀಟ್ ಮಾಡ್ತಾರೆ, ಹೇಗೆ ಅವ್ರ ಜೊತೆಗೆ ವರ್ತಿಸ್ತಾರೆ, ಎಷ್ಟು ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ. ಬಂದಂಥ ರೋಗಿಯನ್ನು ತಕ್ಷಣಕ್ಕೆ ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ, ಬದಲಿಗೆ ಅವರಿಗೆ ಚಿಕಿತ್ಸೆಯನ್ನು ಅಡ್ಮಿಟ್ ಮಾಡ್ಕೊಂಡವರಿಗೆ ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ, ಅಥವಾ ದುಡ್ಡು ಕೇಳುವಂಥ ಆರೋಪ ಕೂಡ ಇದೆ. ಮತ್ತೊಂದು ಕಡೆ ಪ್ರಶ್ನೆ ಮಾಡಿದ್ರು ಅಂತ ಅಂದರೆ ಸರಿಯಾಗಿ ಚಿಕಿತ್ಸೆ ಕೊಡ್ತಾ ಇಲ್ಲ ಅಥವಾ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಬೇರೆ ಆಸ್ಪತ್ರೆಗೆ ಹೋಗಿ ನೀವು, ಖಾಸಗಿ ಆಸ್ಪತ್ರೆಗೆ ಹೋಗಿ ನೀವು ಅಂತ ದರ್ಪ ತೋರಿಸ್ತಾ ಇದ್ರು. ಈಗ ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸರ್ ನೀವು ಮೀಟಿಂಗ್ ಆಗಿದ್ರೆ ಇಲ್ಲಿ ಅವ್ರಿಗೆ ಫೋನ್ ಹಚ್ಚಿ ಹೇಳ್ಬೋದಾಗಿತ್ತಲ್ಲ. ಸರ್ ವೈದ್ಯಾಧಿಕಾರಿಗಳು ನೀವು ಏನು ಕ್ರಮ ತಗೊಂಡಿರಿ ಅವ್ರ ಬಗ್ಗೆ, ನಿನ್ನಿಂದ ಇದ್ರ ಬಗ್ಗೆ? ಹೊಲ ಸ್ಥಿತಿ 25-30 ರೂಪಾಯಿ ಹೊರಗೆ ವೆಚ್ಚಕೈತಿ. ಅದನ್ನು ಬರ್ಸಾಕ ಮಾಡಾಕ ನೀವು ಬರೀ ಒಂದು ನಳ ಹಾಕಿದಪ್ಪ ಅಂದ್ರೆ ಪುಷ್ ಮಾಡಿ ತೆಗಿಯಕ್ಕೆ ಬರ್ತೈತಿ. ಅದೊಂದು ದೊಡ್ಡ ಗುಡ್ಡ ತೊಗೊಂಡು ಹೊತ್ಕೊಂಡು ಭಾರ ಹಾಕೋದಿಲ್ಲ ಸರ್. ನೀವು ಮುಂದೆ ಯಶಸ್ ಮಾಡ್ರೆ ಆಕೈತಿ. ಅದಕ್ಕೆ ಡಿಲೇವರಿ ಏನಾಗ್ತದೆ, ನಿಮ್ಮ ಮಗ ಹೊರಗೆ ಕಳಿಸ್ತೀವಿ. ನಾವು ಇರುದಿಲ್ಲ, ಕೆಲಸ ಮಾಡಂಗಿಲ್ಲ ಅಂತಂದ್ರೆ ನಾನು ಕ್ಲೀನ್ಲಿನೆಸ್ ಬಗ್ಗೆ ಯಾಕೆ ಬೇಕಾದ್ರೂ ಸಿಬ್ಬಂದಿ ಕೇಳಿ ಸರ್, ಮೊದಲಿಗಿಂತ ಕ್ಲೀನ್ಲಿನೆಸ್ ಹ್ಯಾಸ್ ಇಂಪ್ರೂವ್. ಅದನ್ನ ನೋಡ್ತಾ ಇದ್ವಿ ಬಿಡಿ, ಅದನ್ನ ನೋಡ್ತಾ ಇದ್ವಿ ನಾವು. ಕಡೆ ಹಂಗೈತಿ. ಇದು ಹೆಂಗೆ ಅದಕ್ಕೆ ಕೆಳಗೆ ಮಟ್ಟದ ಅವಾಗ ಲೇಬರ್ ಕ್ಲಾಸ್ ಇದ್ದು, ಲೇಬರ್ ಕ್ಲಾಸ್ ಅವ್ರಿಗೆ ಯಾವ ಸಿಬ್ಬಂದಿಗಳು ನಾವು 108 ಇರ್ತಾವೆ. ಈಗ ಸ್ವಚ್ಛ ಕ್ಲೀನ್ ಮಾಡೋಂಥ ಲೇಬರ್ ಸ್ವಚ್ಛತೆ ಇದು ಸುಸಜ್ಜಿತವಾಗಿರ್ಬೇಕು. ಎಲ್ಲದರಲ್ಲಿ ಸುಸಜ್ಜಿತವಾಗಿ ಇಲ್ಲೇ ಎಂಡ್ ಅಪ್ ಆಗ್ಬೇಕು. ಸರ್ ಯಾವ ಕಾರಣಕ್ಕೆ ರೆಫರ್ ಮಾಡ್ತೀರಿ ಅಂತ ಹೇಳ್ರಿ, ನೀವು ಅದನ್ನ ಹೇಳ್ರಿ. ಏನ್ ಕಾರಣ, ಏನ್ ತೊಂದರೆ ಆಗುತ್ತೆ, ಇಲ್ಲೇ ಇಟ್ಕೊಂಡ್ರೆ ಏನ್ ತೊಂದರೆ ಆಗುತ್ತೆ ಅಂತ ಹೇಳಿ. ನೀವು ಅಕಸ್ಮಾತ್ ಒಂದ್ ಯಾವ್ದಾರ ಪೇಷಂಟ್ ಗೆದ್ದ ನನ್ನ ಕಡೆ ಆಗೋದಲ್ಪ ಮುಂದೆ ಹೋಗುತ್ತೆ ಅಂದ್ರೆ ಅದ ತರ ಇದು ನಿನ್ನೆ ಅರ್ಥ ಐತಿ. ನೀವು ಮಾಡೋದ್ರಾಗ ವಾದ ಮಾಡಿದ್ರು ಅವ್ನ ಒಟ್ಟ ನೋಡಾಗಿಲ್ಲ, ಒಳ ತಗೊಂಡು ಅದಕ್ಕೆ ನಮ್ಮ ಕಡೆ ಅಂದಲ್ಲಿ ನೀವೇನ್ ಮಾಡ್ತೀವಿ ನೋಡೋದ್ ತಡೆ ತೆಗಿಸಿ ನಮ್ಮ ಕಡೆ ಬರ್ಬ ಹೋಗಿ ನೀ ನಮ್ಮ ಕಡೆ ಆಗೋದಿಲ್ಲ. ಇದು ಹಚ್ಚಿನ ಆಟ ಇದೆ ಇದು. ಈ ತರ ಅದಕ್ಕೆ ಒಂದೇ ಡಾಕ್ಟರ್ ಒಪ್ಪೋತಿ ನಾನು ಡಾಕ್ಟರ್ ಅದಕ್ಕೆ ಬಹಳ ಸಹಿಷ್ಣುತೆ ಬೇಕೇ ಬೇಕು. ಇದ್ರ ಮತ್ತೊಂದು ತಾಯಿ ಹೃದಯ ಅಂತಲ್ಲ ಆ ತರ ಇರ್ಬೇಕು. ಮೊದಲೇ ಮೊದಲು ಸಮಜಾಯಿಸಿ ಹೇಳ್ಬೇಕು. ಆಮೇಲೆ ಪೇಷಂಟ್ಗಳಿಗೆ ಅದ್ರಲ್ಲಿ ಅರ್ಧ ಗುಣಪಡಿಸುವಂತ ತಮ್ಮಲ್ಲಿ ಕೌಶಲ್ಯ ಇರಬೇಕು. ಆಮೇಲೆ ನೋಡ್ಕೋಬೇಕು. ನೀವು ನಿಮಗ್ ಮಾತ್ರ ನೋಡ್ರಿ 24 ತಾಸು ಡ್ಯೂಟಿ ಅಂತ ತಿಳ್ಕೋಬೇಕು ಮನದಾಗಿ. ಬರೀ 10-8 ತಾಸು ಅದನ್ನ ಇದು ಹೊರಗಿಂದ ಡ್ಯೂಟಿ ಅದ ಅಲ್ಲ. ಇದು ಜೀವಕ್ಕೆ ಬಂದಂತದ್ದು, ಜೀವಕ್ಕೆ ಅಪಾಯ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ ಗೌರವನೂ ಅದ. ನಿಮ್ಗೇನಪ್ಪ ಕೆಟ್ಟ ದೃಷ್ಟಿ ನೋಡಾಕೈತಿ ನಾವು, ನಿಮ್ಗೆ ಅತ್ಯುನ್ನತ ಗೌರವನೂ ಅದ. ಜೀವ ಉಳಿಸೋರು ನೀವು.
ಯಾರು ಸಾಯಿ ಹೊಡಿಬೇಕಂತ ಯಾವುದು ನಿಮ್ಮ ಅಂತ್ಯಕ್ಕೆ ಯಾವ ಬರಂಗಿಲ್ಲ. ಅದು ಕೈ ಮೀರಿ ಹೋದವ್ರು ಹೋಗ್ತಾವ, ಅದು ಮಾತ್ರ ಬೇರೆನೆ. ಅದಕ್ಕೆ ತಮ್ಮಲ್ಲಿ ಸೌಜನ್ಯತೆ ಬೇಕೇ ಬೇಕು, ವರ್ತನೆ ಸರಿಯಾಗಿ ಆಗಬೇಕು. ಇಷ್ಟ ಕಡಾವಣೆ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ, ನೀವು ತಾಲೂಕು ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದು ನಮ್ಮ ತಾಲೂಕಿಗೆ, ಇಲ್ಲಿ 99% ಇಲ್ಲ, ಎಲ್ಲೂ 1%. ಅದನ್ನ ಅಷ್ಟವನ್ನು ನೀವು ಹೊರಗೆ ಕಳಿಸ್ಲಿಕ್ಕೆ ಅತಿ. ಅದಕ್ಕೆ ನಿಮ್ಗೆ ICU ಆಗಲಿ ಇನ್ನಿದ್ರಲ್ಲಿ ಸುಸಜ್ಜತೆ ಆಗ್ಬೇಕು. ಈ ಸುಸಜ್ಜತೆ ಪೂರ್ತಿ ಆಗ್ಲಿಕ್ಕೆ ನೀವು ವೈದ್ಯರು ಕೊಡ್ತಿದ್ದನೋ, ಸಿಬ್ಬಂದಿ ಕೊಡ್ತಿದ್ದನೋ, ಇನ್ಸ್ಟ್ರೂಮೆಂಟ್ಸ್ ಕೊಡ್ತಿದ್ದನೋ, ಇದನ್ನ ನನಗೆ ಈಗ 2 ದಿವಸ ಒಳಗ ರೈಟಿಂಗ್ ತಿಳಿಸ್ಬೇಕಣ್ಣ. ಎಷ್ಟು ಗಂಟೆಗೆ ಬಂದಿರಿ ನೀವು ಇಲ್ಲಿ? ಇಲ್ಲಿ ನಾವು 1 ಗಂಟೆಗೆ ಬಂದಿವ್ರಿ. ಬಂದ ಕೂಡಲೇ ಏನು ಲೆಟರ್ ತೋರಿಸಿದ್ರಿ ಅದನ್ನ? ಅದನ್ನ ತೋರ್ಸಿವ್ರಿ. ಅದನ್ನ ತೋರ್ಸಂದ್ರಲೇ BP ಇದನ್ನ ಏನೇನೋ ಹೇಳಿ ನಮ್ಮನ್ನ ಬರದ ಕಳ್ಸಾಕತ್ತಾರಿ. ನಾವು ಹನಗಂಡಿಂದ ಬಂದೀವ್ರಿ. ಅಲ್ಲಿ ಬನಟ್ಟಿಗೆ ತೋರಿಸಿವ್ರಿ. ಅಲ್ಲಿ ಸೌಲಭ್ಯ ಇಲ್ಲ ಅಂತ ಅವ್ರು ಬರದ ಇಲ್ಲಿ ಕಳ್ಸಾರಿ. ನಾವು ಜಮಖಂಡಿಗೆ ಬಂದ ಮೇಲೆ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ, ಇಲ್ಲಿ ಇಲ್ಲ ಅಂತ ಬಾಗಲಕೋಟೆಗೆ ಬರೆದ ಕಳ್ಸಾಕತ್ತಾರಿ ನಮಗೆ. ಮತ್ತು ನಾವು 9 ತಿಂಗಳು ಎಲ್ಲ ಮುಗ್ದವ್ರಿ. ಅದು ಹೇಳಕತ್ತೀವ್ರಿ, ಅವ್ರಿಗೆ ಕೇಳವಾಲ್ರಿ. ನನಗೆ ನೋವು ಆಗಾಕತ್ತೈತ್ರಿ, ಅದನ್ನು ಕೇಳವಾಲ್ರಿ ಅವ್ರಿಗೆ.